ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚೆಕ್ಪೋಸ್ಟ್ ಹಾಗೂ ಮತಗಟ್ಟೆಗಳಲ್ಲಿ ತಪಾಸಣೆಯನ್ನ ಮಾಡುತ್ತಿರುವ ಚುನಾವಣಾಧಿಕಾರಿಗಳು ಹಾಸನ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅಕ್ರಮ ಎಸಗದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದರೂ ಸಹ ಕೆಲವು ಆಕ್ರಮಣಕಾರಿ ವ್ಯಕ್ತಿಗಳು ನಗದು ಹಾಗೂ ಚುನಾವಣೆಗೆ ಆಮಿಷವೊಡ್ಡುವ ವಸ್ತುಗಳನ್ನು ರವಾನಿಸುತ್ತಾರೆ. ಇಂತಹವುಗಳನ್ನು ಕಠಿಣ ಹಾಕಲು ಚುನಾವಣೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಅದರಂತೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ತಾಲೂಕಿನ ಕಡೆ ಯಾವುದೇ ಅಕ್ರಮ ಎಸಗದಂತೆ ಮುಂಜಾಗ್ರತಾ ಕ್ರಮ ವಹಿಸುತ್ತಿರುವ ಜಿಲ್ಲಾಧಿಕಾರಿಗಳು ಹಾಗೂ ಆಯಾ ತಾಲೂಕಿನ ಚುನಾವಣಾ ಅಧಿಕಾರಿಗಳು ದಿನನಿತ್ಯದ ಚೆಕ್ಪೋಸ್ಟ್ಗಳನ್ನು ತಪಾಸಣೆ ಮಾಡುತ್ತಿದ್ದಾರೆ. ಅದರಂತೆ ಇಂದು ಆಲೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಚುನಾವಣಾ ಅಧಿಕಾರಿಗಳು ಭೇಟಿ ನೀಡಿ ವಾಹನಗಳನ್ನು ತಪಾಸಣೆ ನಡೆಸಿ ನಂತರ ದಿನನಿತ್ಯ ಓಡಾಟದ ವಾಹನ ಮಾಹಿತಿಯನ್ನ ಸಹ ಪಡೆಯುತ್ತಿದ್ದಾರೆ. ಚುನಾವಣಾಧಿಕಾರಿ ಮಲ್ಲೇಶ್ ರವರು ಸುದ್ದಿವಾಹಿನಿಯ ಜೊತೆ ಮಾತನಾಡುತ್ತಾ ಜಿಲ್ಲಾ ಚುನಾವಣಾಧಿಕಾರಿಗಳ ಆದೇಶದಂತೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಾವುದೇ ಅಕ್ರಮ ಎಸಗದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ನಿಭಾಯಿಸುತ್ತಿದ್ದೇವೆ. ಚುನಾವಣೆ ನೀತಿ ನಿಯಮ ಪ್ರಕಾರದಂತೆ ಮಾದರಿ ನೀತಿ ಸಮಿತಿಯನ್ನ ಸರಿಯಾದ ರೀತಿಯಲ್ಲಿ ಜಾರಿ ತರುವುದಕ್ಕೋಸ್ಕರ 3 ತಂಡಗಳು ಸೇರಿಕೊಂಡು ಕೆಲಸ ನಿರ್ವಹಿಸುತ್ತಿವೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವಂತಹ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡುವುದರ ಮುಖಾಂತರ ಹಗಲು ರಾತ್ರಿ ಎನ್ನದೇ ತಪಾಸಣೆ ಕೈಗೊಂಡಿದ್ದೇವೆ ಎಂದರು. ಶಾಂತ ನಿಲುವಾಗಿಲು, NKS TV4 ನ್ಯೂಸ್, ಹಾಸನ. ನಮಸ್ತೆ ವೀಕ್ಷಕರೇ, ನಾನು ಶಾಂತ ನಿಲುವಾಗಿಲು. ಇವತ್ತು ನಾವು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಒಂದು ಏನು ರಾಷ್ಟ್ರೀಯ ಹೆದ್ದಾರಿ ಇದೆ, ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವತ್ತು ಇಂದು ಲೋಕಸಭಾ ಚುನಾವಣೆ ಪ್ರಯುಕ್ತ ಈ ಚುನಾವಣಾ ತಂಡದ ಅಧಿಕಾರಿಗಳು ಇವತ್ತು ವಾಹನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಅಧಿಕಾರಿಗಳು ಮಾತಾಡ್ಸೋಂಥ ಕೆಲಸವನ್ನು ಬನ್ನಿ ವೀಕ್ಷಕರೇ ನೋಡೋಣ. ಬಂದಿಲ್ಲ ಆ ಥರದ್ದು ಎಲ್ಲ ತಪಾಸಣೆ ಮಾಡಿದಾಗ ಯಾವುದೂ ಆ ಥರದ್ದು ಸಿಕ್ಕಿಲ್ಲ. ಆದರೂ ಕೂಡ ನಾವು ತಪಾಸಣೆ ಹಣ ಇರಬೇಕಂತ ಅದು ಮಿನಿಮಮ್ 10,000 ರೂಪಾಯಿ 50,000 ರೂಪಾಯಿನವರೆಗೂ ಇಟ್ಕೊಂಡು ಹೋಗ್ಬೋದು. 50,000 ರೂಪಾಯಿ ಮೇಲಿದ್ದರೆ ಅದು ನಿಖರವಾದ ದಾಖಲಾತಿ ಕೊಡಬೇಕು, ದಾಖಲಾತಿ ತೋರಿಸ್ಬೇಕು. ಕೆಲವರಿಗೆ ಏನೋ ಇರುತ್ತೇವೆ, ಅವ್ರಿಗೆ ಕಷ್ಟಕ್ಕೆ ಏನೋ ಹೋಗ್ತಾ ಇರ್ಬೋದು, ಅದು ಡ್ರಾ ಮಾಡಿರ್ತಕ್ಕಂಥದ್ದು ಬ್ಯಾಂಕಿಂದ ಡ್ರಾ ಮಾಡಿರೋದು ಇವೆಲ್ಲ ಮಾಹಿತಿಗಳು ಇಟ್ಕೊಂಡು ಯಾವ ಸಮಸ್ಯೆನೂ ಬರೋಲ್ಲ. ಅದು ನಿಖರವಾದ ಮಾಹಿತಿ ಕೊಟ್ಟರೆ ಅದನ್ನು ಇದು ಮಾಡ್ತೀವಿ. ಆಮೇಲೆ ಗೂಡ್ಸು ಅಷ್ಟೇ, ಅವ್ರು ಬಿಲ್ಗಳು ಇಟ್ಕೊಂಡು ಯಾವುದೇ ಥರದಲ್ಲಿ ಇದು ಮಾಡ್ಕೊಂಡು ಹೋದರೆ ಅದನ್ನು ಕೂಡ ನಾವೇನು ಅವ್ರು ತಗೊಂಡು ಹೋಗ್ತೀವಿ. ಈಗ ನೀವು ತಪಾಸಣೆ ವೇಳೆಯಲ್ಲಿ ಏನಾದ್ರು ಸಾರ್ವಜನಿಕರಾಗಿರ್ಬೋದು ಇಲ್ಲ ವಾಹನ ಸವಾರರಾಗಿರ್ಬೋದು ನಿಮಗೆ ಏನಾದ್ರು ಸಮಸ್ಯೆ ಇಲ್ಲ, ಇದುವರೆಗೂ ಯಾರೂ ಮಾಡಿಲ್ಲ. ಅವರಿಗೆ ಎಲೆಕ್ಷನ್ದು ಅಂದ ತಕ್ಷಣವೇ ಅವೇರ್ ಬರುತ್ತೆ. ಯಾರೂ ಕೂಡ ಅದನ್ನು ವೆಹಿಕಲ್ಗೆ ನಮ್ಮ ಪೊಲೀಸ್ನವ್ರು ಕೈ ತೋರಿಸಿದ ತಕ್ಷಣ ನಿಲ್ಲಿಸ್ತಾರೆ. ಯಾರೂ ಕೂಡ ಆ ಥರ ಅಡ್ಡಿಪಡಿಸಿಲ್ಲ. ಇದುವರೆಗೂ ಅಡ್ಡಿಪಡಿಸಿದ್ರೆ ಅದು ಕಾನೂನು ರೀತಿಯಲ್ಲಿ ಕ್ರಮ ಆಗ್ತದೆ. ಹಾಗಾಗಿ ಮುಕ್ತ ನ್ಯಾಯಸಮ್ಮತವಾದ ಒಂದು ಚುನಾವಣೆ ನಡೆಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರ್ತಕ್ಕಂಥ ಅವರ ಆದೇಶದ ಮೇರೆಗೆ ಎಲ್ಲ ತಂಡಗಳು ಕೂಡ ಇಡೀ ಜಿಲ್ಲೆಯಲ್ಲಿ ಇದು ನಾವು ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.